ನಾನು ಮಾಮೂಲಿ ಶನಿವಾರದಲ್ಲಿ ಇಷ್ಟು ರಶ್ ಯಾವತ್ತೂ ನೋಡಿಲ್ಲ. ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀವಿ. ನಾವು ಸಿಂಧನೂರು ರಾಯಚೂರು ಡಿಸ್ಟ್ರಿಕ್ಟ್ ಇಂದ ಬಂದಿದ್ದು. ನಿಂತ್ಕೊಂಡು ಬಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಒಂದು ವರ್ಷ ಇಲ್ಲೇ ಚಳ್ಳಕೆರೆಲಿಂದ ಪಾದಯಾತ್ರೆ ಬಂದಿವಿ. ನಿಂತು ದೇವರ ದರ್ಶನಕ್ಕಾಗಿ ಕಾಯ್ತಾ ಇರುವಂತ ಭಕ್ತರನ್ನ ಮಾತನಾಡ್ಸೋಣ, ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬೆಳಿಗ್ಗೆ 11 ಗಂಟೆಗೆ ಬಂದಿರೋರು. 1:30ರಿಂದ ಕ್ಯೂವಲ್ಲಿ ಇದ್ದೀವಿ. ಎಷ್ಟು ಗಂಟೆಯಿಂದ? 11 ಗಂಟೆಗೆ ಬಂದಿರೋದು. ಈಗ 12:30. ಹೌದು. ಇನ್ನು ದೇವ್ರ ದರ್ಶನ. ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಇಲ್ಲಿ? ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದು. మేము దగ్గర 1 ఇయర్ నుంచి వస్తాం. ವೀಕ್ಷಕರೇ, ಇದು కళ్యాణదుర్గದಿಂದ ಬಂದಿರುವಂತ భక్తులు. గంట అయింది. ఇప్పుడు లైన్ లోకి వచ్చి మేము గంట సేపు అయింది. ఇప్పుడు పోవాలంటే మళ్ళీ 2 గంటల సేపు అవుతుంది. ఇక్కడ దేవుని దర్శనం చేసుకో మేము ప్రతిసారి వస్తాం. ఏం పర్వాలేదు, మనకి రావాల్సిందే కదా దేవునికి. ప్రతి సంవత్సరం వచ్చేస్తాంటాం. 2-3 సార్లు వస్తాం. ఈసారి కొంచెం క్లౌడ్ ఎక్కువ. ఇంతకు ముందు వచ్చేసి పోయిన సంవత్సరం ఇదే టైంలో వచ్చినాను. ఫస్ట్ స్టార్టింగ్ లోనే వెళ్ళిపోయినా. కానీ ఈ సంవత్సరము అక్కడి నుంచి రావడము, వెనక నుంచి ఇప్పుడు వచ్చినాము. మళ్ళీ ఆంధ్రప్రదేశ్ కళ్యాణదుర్గం, ಸೆಟ್ಟೂರ್ ಅಂడి. ನೋಡಿದ್ರಲ್ಲ, ಕಲ್ಯಾಣದುರ್ಗ ಹೀಗೆ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಬಂದಿರುವಂತದ್ದು ವಿಶೇಷ. ಇದೀಗ ಅಮ್ಮ, ತಾವೆಲ್ಲಿಂದ ಬಂದಿರೋದು? ಕಲ್ಮರಿ, ಆಂಧ್ರ, ಮಡಕ್ಸಿರ ಆ ಕಡೆ. ನಾವು ಹರಪಳ್ಳಿ, ಆ ಕಡೆ ಹರಪಳ್ಳಿ ತಾಲೂಕ್ನವ್ರು. ಹರಪಳ್ಳಿ ತಾಲೂಕ್ ಬಾಗಳಿಂದ ಬರ್ತಾರೆ. ದಾವಣಗೆರೆ ಸೈಡ್ ಬಾಗಳಿ ಅಂತ. ನಾವಿದ ಫಸ್ಟ್ ಟೈಮ್ ಬಂದಿರೋದಾ? ಪಾವಗಡದ ಶನಿನಾಥನ ದರ್ಶನ. ಸರ್ ಬಹಳ ಸಂತೋಷ. ಇವರೆಲ್ಲ ಅದೇನಾ? ನೀವೆಲ್ಲ ಅಲ್ಲಿಂದ? ಇಲ್ಲಿಯವರು. ಓಕೆ. ಸ್ನೇಹಿತರೆ, ಇದೀಗ ಏನು ನನ್ನ ಎಡಭಾಗದಲ್ಲಿ ನಿಂತಿರ್ತಕ್ಕಂಥವ್ರು ದಾವಣಗೆರೆ, ಹಾಗೆ ಮಡಕ್ಶಿರ, ಹಿಂದೂಪುರ, ಕಲ್ಯಾಣದುರ್ಗ, ಹೀಗೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಆಂಧ್ರ ಸುತ್ತುವರಿಕೆ ಆಗಿರುವಂತ ಭಕ್ತರಿಗೆ ಅವರೇ ವಾಲಂಟಿಯರ್ ಆಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾವು ಸಿಂಧನೂರು ರಾಯಚೂರು ಡಿಸ್ಟ್ರಿಕ್ಟ್ ಇಂದ ಬಂದಿದ್ದು. 9ನೇ ವರ್ಷ ಇದು. ಒಂದು ವರ್ಷ ಇಲ್ಲೇ ಚಳ್ಳಕೆರೆಲಿಂದ ಪಾದಯಾತ್ರೆ ಬಂದಿವಿ ಇಲ್ಲಿಗೆ. ಅಲ್ಲೇ ಊರ್ಲಿದ್ದ ಬರ್ಬೇಕು ಅನ್ಕೊಂಡಿವಿ, ಬರೋದ್ ಆಗವಲ್ತು. ಸಿಂಧನೂರ್ಲಿದ್ದ ಭಗವಂತನ ಆಶೀರ್ವಾದ ಆಗಿತ್ತು. ಇಲ್ಲ, ನಾವು ಗಂಡ ಹೆಂಡತಿ ಇದ್ರೆ ಬರ್ತೀವಿ. ನಮ್ಮ ಹುಡುಗರು ಬರ್ತಾವ್ರಿ. ನಮ್ಮ ಹುಡುಗ ಡ್ಯೂಟಿ ಮೇಲೆ ಇರ್ತಾನ, ಬಂದಾಗ ಬರ್ತಾನ. ಮದ್ವೆ ಆಗ್ಯಾವ, ಹುಡ್ರಿಗೆ ಜಾಬ್ ಆಗ್ಯಾವ ಮಕ್ಕಳಿಗೆ. ಮಧುಗಿರಿಯಿಂದ ಬಂದಿದ್ದೀನಿ. ಪ್ರತಿ ವರ್ಷ ಇದಕ್ಕೋಸ್ಕರ, ಜಯಂತಿಗೋಸ್ಕರ ಬಂದಿಲ್ಲ, ದರ್ಶನಕ್ಕಾಗಿ ಬರ್ತಾ ಇದ್ದೆ. ಇವತ್ತು ವಿಶೇಷವಾಗಿರೋದ್ರಿಂದ ಜಯಂತಿಗೋಸ್ಕರ ಬಂದಿದ್ದೀನಿ. ಸರ್ ನಮಸ್ಕಾರ. ನನ್ನ ಹೆಸರು ಹನುಮಂತರಾಯ ಅಂತ. ಇಲ್ಲಿ ನಾವು ಸುಮಾರು ಅಂದ್ರೆ ನಮ್ಮ ಬುದ್ಧಿ ಬಂದಾಗಿಂದಾನು ನಾವು ಇಲ್ಲಿಯೇ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದೀವಿ. ನಾನು ಮಾಮೂಲಿ ಶನಿವಾರದಲ್ಲಿ ಇಷ್ಟು ರಶ್ ಯಾವತ್ತೂ ನೋಡಿಲ್ಲ. ಇದು 13 ವರ್ಷಕ್ಕೊಂದ್ಸತಿ ಬರುತ್ತೆ, ಶನಿ ಮಹಾತ್ಮ ಜಯಂತ್ಯೋತ್ಸವ ಅಂತ. ನಮ್ಗೆ ಇಲ್ಲಿ ವ್ಯಾಪಾರನೂ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಇವತ್ತು ತೆಂಗಿನಕಾಯಿ ಶಾರ್ಟೇಜ್ ಬರ್ತಾ ಇದಾರೆ. ತುಂಬಾ ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾ ಇದಾರೆ. ಇಲ್ಲಿ ದೇವಸ್ಥಾನದವರು ತುಂಬಾ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪೂಜೆಗಳು ನಡೀತಾ ಇದ್ದಾವೆ. ನಮಸ್ತೆ, ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿಬಿಟ್ಟು. ಇಲ್ಲಿ ನಾವು SSK ಶ್ರೀ ಶನಿಮಹಾತ್ಮ ದೇವಸ್ಥಾನದ ದೀಕ್ಷಾ ಮಂಟಪದಲ್ಲಿ ದೀಕ್ಷೆ ತೆಗೆಯುವ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ಎಲ್ಲ ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ.
ಮೊದಲು ನಮ್ಮ ತಾತ ಕಾಲದಿಂದ ಶ್ರಾವಣ ಮಾಸದಲ್ಲಿ ಇದ್ದಂಗಿದೆ ಈ ದಿನ ತುಂಬಾ ಜನ ಬಂದಿದ್ದಾರೆ. ತುಂಬಾ ಬಂದವರಿಗೆಲ್ಲ ತುಂಬಾ ಒಳ್ಳೇದಾಗ್ತಾ ಇದೆ. ಅದರಿಂದ ಭಕ್ತಾದಿಗಳು ತುಂಬಾ ಜಾಸ್ತಿ ಜನ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ.